ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ರೌಂಡ್ ರಿಸಲ್ಟ್ ಅನೌನ್ಸ್ ಆದಮೇಲೆ KCT ವಿದ್ಯಾರ್ಥಿಗಳು ಮತ್ತು ನೀಟ್ ವಿದ್ಯಾರ್ಥಿಗಳು ಏನು ಮಾಡಬೇಕು? ಫಸ್ಟ್ ರೌಂಡ್ ರಿಸಲ್ಟ್ ಅನೌನ್ಸ್ ಆದಮೇಲೆ ನಿಮ್ಮಲ್ಲಿ ಎರಡು ಚಾಯ್ಸಸ್ ಇರುತ್ತೆ. ಒಂದು, ಸೀಟ್ ಅಲಾಟ್ ಆಗಿರುತ್ತೆ ಅಥವಾ ಸೀಟ್ ಅಲಾಟ್ ಆಗಿರಲ್ಲ. ಹಾಗಾದರೆ ಸೀಟ್ ಅಲಾಟ್ ಆದ ವಿದ್ಯಾರ್ಥಿಗಳು ಏನು ಮಾಡಬೇಕು? ಸೀಟ್ ಸಿಕ್ಕಿಲ್ಲ ಅನ್ನೋ ವಿದ್ಯಾರ್ಥಿಗಳು ಏನು ಮಾಡಬೇಕು? ಅದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲಿಗೆ ಸೀಟ್ ಅಲಾಟ್ ಆಗಿರೋ ವಿದ್ಯಾರ್ಥಿಗಳು, ಈಗ ಫಸ್ಟ್ ರೌಂಡ್ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಅದರಲ್ಲಿ ನೀವು ಬೇರೆ ಬೇರೆ ಕೋರ್ಸ್ಗಳಿಗೆ ಆಪ್ಷನ್ ಎಂಟ್ರಿ ಮಾಡಿದ್ದೀರಾ. ಎಷ್ಟು ಸೀಟ್ ಸಿಗ್ಬೋದು? ಸಪೋಸ್ ನೀವೀಗ ಮೆಡಿಕಲ್ ಕಾಲೇಜಸ್ಗಳನ್ನ ಎಂಟ್ರಿ ಮಾಡಿದ್ದೀರಾ, ಬಿ ಫಾರ್ಮ್ ಎಂಟ್ರಿ ಮಾಡಿದ್ದೀರಾ, ವೆಟರ್ನರಿ ಎಂಟ್ರಿ ಮಾಡಿದ್ದೀರಾ, ಆಯುಷ್ ಕೋರ್ಸ್ಗಳು ಎಂಟ್ರಿ ಮಾಡಿದ್ದೀರಾ, ಇಂಜಿನಿಯರಿಂಗ್ ಕೋರ್ಸ್ಗಳನ್ನ ಎಂಟ್ರಿ ಮಾಡಿದ್ದೀರಾ ಅಂತ ಅನ್ಕೊಳ್ಳೋಣ. ಬಿ ಫಾರ್ಮು, ಡಿ ಫಾರ್ಮ್, ಹೀಗೆ ನಿಮ್ಗೆ ಯಾವ ಬೇಕೋ ಎಲ್ಲ ಕಾಲೇಜುಗಳು ಆಪ್ಷನ್ ಎಂಟ್ರಿ ಮಾಡಿದ್ದೀರಾ. ಹಾಗಾದರೆ ನಿಮ್ಗೆ ಎಷ್ಟು ಸೀಟು ಸಿಗುತ್ತೆ ಫಸ್ಟ್ ರೌಂಡ್ನಲ್ಲಿ? ಅಂದರೆ ಓನ್ಲಿ ಒನ್ ಸೀಟ್ ಮಾತ್ರ ಅವೈಲಬಲ್ ಆಗುತ್ತೆ. ಒಬ್ಬರಿಗೆ ಒಂದೇ ಸೀಟೇ ಅಲಾಟ್ ಆಗೋದು. ಇಲ್ಲ ಮೆಡಿಕಲ್ ಸಿಗ್ಬೋದು, ಇಲ್ಲ ಇಂಜಿನಿಯರಿಂಗ್ ಸಿಗ್ಬೋದು, ಇಲ್ಲ ಬಿ ಫಾರ್ಮಸ್ ಸಿಗ್ಬೋದು, ವೆಟರ್ನರಿ ಸಿಗ್ಬೋದು, ವಾಟ್ ಎವರ್. ಯಾವುದಾದ್ರೂ ಒಂದು ಕೋರ್ಸ್ನಲ್ಲಿ ಒಂದು ಸೀಟು ಮಾತ್ರ ನಿಮಗೆ ಅಲಾಟ್ ಆಗುತ್ತೆ. ಸೀಟು ಸಿಕ್ಕಿರೋ ವಿದ್ಯಾರ್ಥಿಗಳಿಗೆ ಹಾಗೆ ಫಸ್ಟ್ ರೌಂಡ್ ರಿಸಲ್ಟ್ ಅನೌನ್ಸ್ ಆದಾಗ ನಿಮ್ಮ ಮುಂದೆ 4 ಚಾಯ್ಸ್ ಇರ್ತವೆ. ಒಂದು ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4. ಚಾಯ್ಸ್ 1 ಯಾರು ಮಾಡಬೇಕು ಅಂದರೆ, ಈಗ ನಿಮಗೊಂದು ಸೀಟ್ ಅಲಾಟ್ ಆಗಿದೆ, ನಿಮಗೆ ಅಲಾಟ್ ಆಗಿರೋ ಸೀಟು ಇಷ್ಟ ಇದೆ. ಅದಕ್ಕಿಂತ ಅಂದರೆ ಈಗ ಸಿಕ್ಕಿರೋ ಕಾಲೇಜ್ಗಿಂತ ಬೇರೆ ಕೋರ್ಸು, ಬೇರೆ ಕಾಲೇಜು ಯಾವುದೂ ಇಲ್ಲವೇ ಇಲ್ಲ. ನಿಮಗದು ಡ್ರೀಮ್ ಕಾಲೇಜು, ನಿಮ್ಗೆ ಕಾಲೇಜ್ ಅಡ್ಮಿಷನ್ ಆಗ್ತೀವಿ ಅನ್ನಂಗಿದ್ರೆ ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೋಬೇಕು. ಚಾಯ್ಸ್ 1 ಸೆಲೆಕ್ಟ್ ಮಾಡಿ ಅಲ್ಲಿ ಫೀಸ್ ಸ್ಟ್ರಕ್ಚರ್ ತೋರಿಸುತ್ತಲ್ಲ, ನೀವು ಹೋಗಿ ಅಡ್ಮಿಷನ್ ಆಗಲೇಬೇಕು. ಇದು ಬಿಟ್ಟರೆ ನೆಕ್ಸ್ಟ್, ಸಪೋಸ್ ನಿಮಗೆ ಕಾಲೇಜ್ ಸಿಕ್ಕಿದೆ, ಈಗ ಸಿಕ್ಕಿರೋ ಕಾಲೇಜ್ಗಿಂತ ನನಗೆ ಇದಕ್ಕಿಂತ ಬೆಟರ್ ಕಾಲೇಜ್ ಸಿಗಬಹುದು, ಇನ್ನು ಬೇಕು ಅನ್ನೋ ವಿದ್ಯಾರ್ಥಿಗಳಾಗಿದ್ದರೆ ಚಾಯ್ಸ್ 2 ಸೆಲೆಕ್ಟ್ ಮಾಡ್ತೀರಾ. ಚಾಯ್ಸ್ 2 ಸೆಲೆಕ್ಟ್ ಮಾಡಿಕೊಂಡ್ರೆ KCT ವಿದ್ಯಾರ್ಥಿಗಳು ಫೀಸನ್ನು ಪೇ ಮಾಡೋ ಹಾಗಿಲ್ಲ. ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊತೀರಾ, ಆಗ ನಿಮ್ಮ ವರ್ಲ್ಡಲ್ಲಿ ಒಂದು ಸೀಟು ಲಭ್ಯ ಇರುತ್ತೆ. ನೆಕ್ಸ್ಟ್ ರೌಂಡ್ 2 ಹೋಗ್ತೀರಾ. ಏನಾದರೂ ರೌಂಡ್ 2ನಲ್ಲಿ ಇದಕ್ಕಿಂತ ಬೆಸ್ಟ್ ಕಾಲೇಜ್ ಸಿಕ್ಕಿದ್ರೆ, ಬೆಟರ್ ಕಾಲೇಜ್ ಸಿಕ್ಕಿದ್ರೆ, ನೀವು ಆಗ ಚಾಯ್ಸ್ 1 ಸೆಲೆಕ್ಟ್ ಮಾಡಿಕೊಂಡು ಅಡ್ಮಿಷನ್ ಆಗ್ತೀರಾ ರೌಂಡ್ 2ನಲ್ಲಿ. ಈಗ ರೌಂಡ್ 1ನಲ್ಲಿ ಸಿಕ್ಕಿರೋ ಕಾಲೇಜಿನ ಸೀಟು, ಈಗ ರೌಂಡ್ 1ನಲ್ಲಿ ಸಿಕ್ಕಿರೋ ಸೀಟ್ಗಿಂತ ಬೆಟರ್ ಕಾಲೇಜ್ ಬೇಕು ಅಂದರೆ ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಳ್ಳಿ. ಫೀಸ್ ಪೇ ಮಾಡೋ ಆಗಿಲ್ಲ ಫಸ್ಟ್ ರೌಂಡಲ್ಲಿ. ಬಟ್ ನೀಟ್ ವಿದ್ಯಾರ್ಥಿಗಳಾದರೆ, ನೀವು ಮೆಡಿಕಲ್ ಕೋರ್ಸ್ ಬೇಕು ಅನ್ನೋ ವಿದ್ಯಾರ್ಥಿಗಳಾದರೆ, ಸಪೋಸ್ ನಿಮಗೆ ರೌಂಡ್ 1ನಲ್ಲಿ ಸೀಟ್ ಅಲಾಟ್ ಆಗಿದೆ, ಆ ಸೀಟ್ಗಿಂತ ಇನ್ನೂ ಬೆಟರ್ ಕಾಲೇಜ್ ಬೇಕು ಅಂದರೆ ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊತೀರಾ. ಬಟ್ ಫೀಸನ್ನು ಕಟ್ಟಬೇಕು. ಫಸ್ಟ್ ರೌಂಡಲ್ಲಿ ನಿಮಗೆ ಯಾವ ಕಾಲೇಜು ಅಲಾಟ್ ಆಗಿರುತ್ತೋ ಆ ಫೀಸ್ ಸ್ಟ್ರಕ್ಚರ್ ಫೀಸನ್ನು ಕಟ್ಟಬೇಕು. ಮತ್ತು 1 ಲಕ್ಷ ರೂಪಾಯಿ ಡೆಪಾಸಿಟ್ನ ಕಟ್ಟಬೇಕು ಅಂತ ಈ ವರ್ಷ ಹೊಸದಾಗಿ ಹೇಳಿದೆ. ಅದ್ರ ಬಗ್ಗೆ ಸರ್ಕ್ಯುಲರ್ನ ರಿಲೀಸ್ ಮಾಡುತ್ತೆ, ಅದಕ್ಕೆ ಡೀಟೇಲಾಗಿ ಅಪ್ಡೇಟ್ ಕೊಡ್ತೀವಿ. ಒಟ್ಟಿನಲ್ಲಿ ಮೆಡಿಕಲ್ ವಿದ್ಯಾರ್ಥಿಗಳು ಚಾಯ್ಸ್ 2 ಸೆಲೆಕ್ಟ್ ಮಾಡಿಕೊಂಡ್ರೆ ಫೀಸ್ ಕಟ್ಟಬೇಕು. KCT ವಿದ್ಯಾರ್ಥಿಗಳು ಫೀಸ್ ಕಟ್ಟೋ ಆಗಿಲ್ಲ ಚಾಯ್ಸ್ 2 ಸೆಲೆಕ್ಟ್ ಮಾಡಿಕೊಂಡ್ರೆ. ಇನ್ನು ನೆಕ್ಸ್ಟ್ ಉಳ್ಕೊಂಡಿರೋದು ಚಾಯ್ಸ್ 3. ಈ ಚಾಯ್ಸ್ 3 ಯಾರು ಸೆಲೆಕ್ಟ್ ಮಾಡಬೇಕಪ್ಪ ಅಂದರೆ, ಈಗ ರೌಂಡ್ 1ನಲ್ಲಿ ಸೀಟ್ ಅಲಾಟ್ ಆಗಿದೆ, ಓಕೆನಾ? ಅಲಾಟ್ ಆಗಿದೆ, ನಿಮಗೆ ಆ ಸೀಟು ಬೇಡ, ಏನೋ ನೀವು ಮಿಸ್ ಆಗಿ ಅದನ್ನು ಆಪ್ಷನ್ ಎಂಟ್ರಿ ಕೊಟ್ಟುಬಿಟ್ಟಿದ್ರಿ, ನಿಮ್ಗೆ ಅದೇ ಕೋರ್ಸ್ ಸಿಕ್ಕಿಬಿಟ್ಟಿದೆ, ನಿಮ್ಗೆ ಕಾಲೇಜ್ ಬೇಡ ಅನ್ನೋ ಆಗಿದ್ದರೆ ನೀವು ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊತೀರಾ. ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಮ ಹತ್ರ ಯಾವುದೇ ಸೀಟು, ಯಾವುದೇ ಕಾಲೇಜು ಹೋಲ್ಡ್ ಆಗಿಲ್ಲ. ಹೊಸದಾಗಿ ರೌಂಡ್ 2ಗೆ ಆಪ್ಷನ್ ಎಂಟ್ರಿ ಮಾಡಬೇಕು. ಅಲ್ಲಿ ಸೀಟ್ ಸಿಕ್ಕಿದ್ರೆ ಓಕೆ, ಸಿಗ್ದಲೇ ಇದ್ದರೆ ಮತ್ತೆ ರೌಂಡ್ 3 ಹೋಗ್ಬೇಕಾಗುತ್ತೆ. ಇದು ಚಾಯ್ಸ್ 3 ಕತೆ. ಇನ್ನು ಚಾಯ್ಸ್ 3 ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಸಿಕ್ಕಿರೋ ಸೀಟು ಕ್ಯಾನ್ಸಲ್ ಆಗಿಬಿಡುತ್ತೆ. ಹಾಗಾಗಿ ಫೀಸನ್ನು ಪೇ ಮಾಡೋ ಹಾಗಿಲ್ಲ, ಬೋತ್ ಫಾರ್ KCT ಆ್ಯಂಡ್ ನೀಟ್ ವಿದ್ಯಾರ್ಥಿಗಳು. ಇನ್ನು ಉಳ್ಕೊಂಡದ್ದು ಚಾಯ್ಸ್ 4. ಈ ಚಾಯ್ಸ್ 4 ಏನು ಅಂದರೆ, ನಿಮಗೀಗ ಸೀಟ್ ಸಿಕ್ಕಿದೆ ಅಥವಾ ಸಿಕ್ಕಿಲ್ಲ ಅಂತ ಅಂದ್ಕೊಳ್ಳೋಣ. ನಮಗೆ ಕಾಲೇಜ್ ಬೇಡವೇ ಬೇಡ, ನಮಗೆ KEಯಿಂದ ಸಿಗೋ ಯಾವುದೇ ಕೋರ್ಸು ಬೇಡ, ನಾವು KE ಮುಖಾಂತರ ಯಾವ ಕೋರ್ಸ್ಗೂ ಯಾವ ಕಾಲೇಜಿಗೂ ಅಡ್ಮಿಷನ್ ಆಗಲ್ಲ, ನಿಮ್ಮ KE ಸವಾಸನೆ ಬೇಡ, ನಾವು ಕಾಮೆಡ್ಕೆ ಮುಖಾಂತರನೋ ಮ್ಯಾನೇಜ್ಮೆಂಟ್ ಮುಖಾಂತರನೋ ಅಡ್ಮಿಷನ್ ಆಗ್ತೀವಿ ಬೇರೆ ಬೇರೆ ಕಡೆ ಅನ್ನಂಗಿದ್ರೆ ನೀವು ಚಾಯ್ಸ್ 4 ಸೆಲೆಕ್ಟ್ ಮಾಡ್ತೀರಾ. ಚಾಯ್ಸ್ 4 ಸೆಲೆಕ್ಟ್ ಮಾಡಿಕೊಂಡಾಗ ನೀವು KE ಪ್ರಕ್ರಿಯೆಯಿಂದ ಈಗ ಅಡ್ಮಿಷನ್ ಆಗ್ತಾ ಇದೆಯಲ್ಲ, ಆ ಸಿಸ್ಟಮಿಂದ ಹೊರಗೆ ಬರ್ತೀರಾ. ಸೊ KEಗೂ ನಿಮಗೂ ಮುಂದೆ ಆಗೋ ಕೌನ್ಸಿಲಿಂಗ್ಗೆ ಸಂಬಂಧನೇ ಇಲ್ಲ.
ಇನ್ನು ನೆಕ್ಸ್ಟ್ ಚಾನ್ಸ್ ಹೇಗಿರುತ್ತೆ ಅಂದರೆ, ಕೆಲವು ವಿದ್ಯಾರ್ಥಿಗಳಿಗೆ ಯಾವುದೇ ಸೀಟು ರೌಂಡ್ 1 ಅಲ್ಲಿ ಸಿಕ್ಕಿಲ್ಲ, ಅಲಾಟ್ ಆಗೇ ಇಲ್ಲ. ಅಂಥ ವಿದ್ಯಾರ್ಥಿಗಳು ಏನೂ ಮಾಡೋಕ್ಕಾಗಲ್ಲ. ಚಾಯ್ಸ್ 3 ನೀವು ಆಯ್ಕೆ ಮಾಡ್ಕೊಳಕ್ಕಾಗದೇ ಇಲ್ಲ. ಚಾಯ್ಸ್ 1 ನಿಮ್ಮ ಹತ್ರ ಇಲ್ಲ, ಚಾಯ್ಸ್ 2 ನೀವು ಯಾವುದೂ ಸೆಲೆಕ್ಟ್ ಮಾಡೋ ಹಾಗಿಲ್ಲ. ರೌಂಡು 2ಗೆ ಆಪ್ಷನ್ ಎಂಟ್ರಿ ಮಾಡಬೇಕು. ರೀಅರೇಂಜ್ ಮಾಡ್ಕೊಳ್ಳಿ. ಹೊಸ ಕಾಲೇಜುಗಳನ್ನ ಆಡ್ ಮಾಡೋಕ್ಕಾಗಲ್ಲ. ರೀಅರೇಂಜ್ ಮಾಡ್ಕೋಬೋದು, ಪ್ರಯಾರಿಟಿಗಳನ್ನ ಚೇಂಜ್ ಮಾಡ್ಕೋಬೋದು. ನೀವು ರೌಂಡ್ 2ಗೆ ಪಾರ್ಟಿಸಿಪೇಟ್ ಮಾಡಬೇಕು. ಅಲ್ಲಿ ಸೀಟ್ ಸಿಕ್ಕಿದ್ರೆ ಅಡ್ಮಿಷನ್ ಆಗ್ಬೋದು, ಇಲ್ಲ ಅಂದರೆ ಮತ್ತೆ ನೆಕ್ಸ್ಟ್ ರೌಂಡ್ಗೆ ವೆಯ್ಟ್ ಮಾಡಬೇಕಾಗುತ್ತೆ. ಫಸ್ಟ್ ರೌಂಡ್ಗೆ ಆಪ್ಷನ್ ಎಂಟ್ರಿ ಮಾಡಿದ್ರಲ್ಲ, ಅದರಲ್ಲೇ ನೀವು ರೀಅರೇಂಜ್ ಮಾಡ್ಕೋಬೋದು ಅಥವಾ ಡಿಲೀಟ್ ಮಾಡ್ಬೋದು, ಇಲ್ಲ ಪ್ರಯಾರಿಟಿಗಳನ್ನ ಚೇಂಜ್ ಮಾಡ್ಕೋಬೋದೇ ಹೊರತು ಹೊಸ ಕಾಲೇಜುಗಳನ್ನ ಆಡ್ ಮಾಡ್ಕೊಳ್ಬೇಕಾಗಲ್ಲ. ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಂದು ನೀಟಾಗಿ KCET ಕೌನ್ಸಿಲಿಂಗ್ ಬಗ್ಗೆ, ಅಡ್ಮಿಷನ್ಸ್ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀವಿ. ಇಷ್ಟೇ ಇವತ್ತಿನ ಮಾಹಿತಿ. ಟೇಕ್ ಕೇರ್, ಬಾಯ್.